ಸರ್ ಮೂವಿ ತುಂಬ ಚೆನ್ನಾಗಿದೆ. ಯಾಕಂದರೆ ಒಂದು ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಇದ್ರೇ ಚೆನ್ನಾಗಿರಲ್ಲ ಸಿನಿಮಾ. ಒಳ್ಳೆ ಕತೆ ಇರಬೇಕು, ಒಳ್ಳೆ ಡೈರೆಕ್ಷನ್ ಇದೆ, ಒಳ್ಳೆಯದಾಗಿದೆ ಸರ್. ಇಲ್ಲ ಸರ್, ಚೆನ್ನಾಗಿದೆ ಮೂವಿ. ಸಿಂಪಲಾಗಿ ಪರವಾಗಿಲ್ಲ, ಒಳ್ಳೆ ಮೆಸೇಜ್ ಮೂವಿ. ಈಗಿರೋ ಈ ಥರ ಮೂವಿಗಳನ್ನ ಬೆಳೆಸಬೇಕು. ನಾವಂತೂ ಒಂದು ಬಿಡಲ್ಲ, ಎಲ್ಲ ಫಿಲಮು ನೋಡ್ತೀವಿ. ಚೆನ್ನಾಗಿದೆ ಫಿಲಮ್, ಎಲ್ಲೂ ಬೋರ್ ಆಗಲ್ಲ. ಇದು ಚೆನ್ನಾಗಿದೆ ಸಿನಿಮಾ. ಒಂದು ವಿಭಿನ್ನವಾಗಿರೋಂಥ ಪ್ರಯತ್ನ ಇದು. ಇಷ್ಟು ದಿನ ಸಿನಿಮಾ ಇತಿಹಾಸದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ, ಕೆಲವರು ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ರು, ಏನೋ ಮರ ಸುಸೋದು, ಇನ್ನೊಂದು ಮತ್ತೊಂದು ಕಾಮಿಡಿ ಇರ್ಬೋದಿತ್ತು, ವಿಲನ್ ನೋಡಬೇಕಿತ್ತು, ಹೀರೋಯಿನ್ ನೋಡಬೇಕಿತ್ತು, ಹೀರೋಗಳು ನೋಡಬೇಕಾಗಿತ್ತು. ಇದೇನು ಮಾಡಿದ್ರು, ಒಂದು ಕಂಟೆಂಟನ್ನೇ ಒಂದು ಹೀರೋ ಆಗಿ ಪ್ರಯತ್ನ ಮಾಡಿದ್ದಾರೆ. ಚೆನ್ನಾಗಿದೆ, ವಿಭಿನ್ನ ಒಂದು ಏನೋ ಏನು ಹೇಳ್ತೀವಿ ನಾವು, ಪತ್ತೇದಾರಿ ಕೊನೆಯವರೆಗೂ ಕೂಡ ಸಸ್ಪೆಂಡ್ ಬಿಟ್ಕೊಳ್ದೇನೆ ಮಾಡಿದ್ದಾರೆ. ಇಲ್ಲಿ ವಿಲನ್ ಗೊತ್ತಿಲ್ಲ, ಹೀರೋ ಗೊತ್ತಿಲ್ಲ, ಹೀರೋಯಿನ್ ಕೂಡ ಗೊತ್ತಿಲ್ಲ, ಸಂಗೀತ ಇಲ್ಲ, ಯಾವುದು ಇಲ್ದೇನೆ ಕೂಡ ಒಂದು ಕತೆ ಚೆನ್ನಾಗಿದೆ, ಸಸ್ಪೆನ್ಸ್ ಥ್ರಿಲ್ಲಿಂಗ್ ಆಗಿದೆ, ನೋಡ್ಬೋದು. ಇದು ತುಂಬಾ ಚೆನ್ನಾಗಿದೆ ಸರ್. ಕನ್ನಡ ಇಂಡಸ್ಟ್ರಿನೇ ಬೆಳೆಸಿ ಎಲ್ಲರೂ ಬಂದು ನೋಡಿ ಮೂವಿ. ಶೇಷ್ ಅಂತ ಮೂವಿ ಚೆನ್ನಾಗಿದೆ. ಮೂವಿ ಒಂಥರ ಡಿಫ್ರೆಂಟ್ ಆಗಿದೆ. ಅಂದರೆ ನಾರ್ಮಲ್ ಟ್ರೆಡಿಷ್ನಲ್ ಮೂವಿ ಥರ ಇಲ್ಲ. ಸ್ಟೋರಿ ಲೈನ್ ಡಿಫ್ರೆಂಟ್ ಆಗಿದೆ, ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ, ಎಂಡಿಂಗ್ ತನಕ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲರೂ ಬಂದು ಸಿನಿಮಾ ನೋಡಿ ಸರ್, ತುಂಬ ಚೆನ್ನಾಗಿದೆ. ರಿಯಲ್ ಘಟನೆ ಥರ ಇದೆ, ಬೋರ್ ಆಗೋದಿಲ್ಲ. ಎಲ್ಲರೂ ಬಂದು ಸಿನಿಮಾ ನೋಡಿ ಚಿತ್ರರಂಗ ಉಳಿಸಿ ಸರ್. ಅದೇ ಒಳ್ಳೆ ಗುಡ್ ಮೆಸೇಜ್ ಕೊಟ್ಟಿದೆ ಮೂವಿಲಿ. ಆರಕ್ಷಕರಾಗಿರ್ಬೇಕು, ಆರಕ್ಷಕರಾದ ಹೇಗಿರುತ್ತೆ ಅಂದ್ಬಿಟ್ಟು ಫಿಲಮ್ ತೋರಿಸ್ಕೊಟ್ಟು ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ, ಸಸ್ಪೆನ್ಷನ್ ಮೂವಿ. ಈಗಿನ ಜನರೇಷನ್ ಚೆನ್ನಾಗಿದೆ ಸರ್. ಆಲ್ ದ ಬೆಸ್ಟ್ ಅಣ್ಣ. ಮೂವಿ ಸಖತ್ತಾಗಿದೆ. ಇವಾಗಿನ ಜನ್ರೇಷನಲ್ಲಿ ಈ ಥರ ಪೊಲೀಸವರು ತಪ್ಪು ಮಾಡೋದು ಎಲ್ಲನೂ ತಿಳಿಸ್ಕೊಟ್ಟಿದ್ದೀರಾ. ಈ ಥರದ ಮೂವಿಗಳು ಇನ್ನೂ ತುಂಬ ಬರಬೇಕು ಸಮಾಜದಲ್ಲಿ. ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ಇನ್ನೂ ಈ ಥರದ ಮೂವಿಗಳು, ಇದ್ರ ಪೊಲೀಸರ ಬಗ್ಗೆ ಬಿಟ್ಟು ಇನ್ನೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲೂ ಈ ಥರ ಇದ್ದಾವೆ. ಆ ಥರದ್ದು ಇನ್ನೂ ಬೇರೆ ಬೇರೆ ಮೂವಿಗಳಲ್ಲಿ ತೆಗೆದುಬಿಟ್ಟು ತೋರಿಸಿರಿ, ಸಮಾಜಕ್ಕೆಲ್ಲನೂ ಗೊತ್ತಾಗಲಿ, ಎಲ್ಲ ಯಾವ್ಯಾವ ಥರ ನಡೆಯುತ್ತೆ ಅಂತ ಗೊತ್ತಾಗಲಿ ಅಂತ ಹೇಳ್ತೀನಿ. ಬಟ್ ಮೂವಿ ಮಾತ್ರ ಸಖತ್ತಾಗಿದೆ. ಶೇಷ 2016. ದಯವಿಟ್ಟು ಎಲ್ಲರೂ ಬಂದು ಮೂವಿ ಥಿಯೇಟ್ರಲ್ಲಿ ನೋಡ್ಕೊಳ್ಳಿ. ಇವತ್ತಿನ ಪೊಲೀಸ್ ಕರಪ್ಷನ್ ಬಗ್ಗೆ ತುಂಬ ಚೆನ್ನಾಗಿ ಈ ಮೂವಿಲಿ ಹೇಳ್ಕೊಟ್ಟಿದ್ದಾರೆ. ಇನ್ನು ಈ ಥರ ಹೆಚ್ಚು ಕನ್ನಡ ಮೂವಿಗಳು ಬರಬೇಕು ಅಂತ ನಾವು ತುಂಬ ಹೃದಯದಿಂದ ಕೇಳ್ಕೊತೀವಿ. ಉಮೇಶ್ ತಿಮ್ಮೇಗೌಡ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಕಂಟೆಂಟ್ ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡಿದ್ದಾರೆ. ಪ್ರೇಕ್ಷಕರೆಲ್ಲ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಚೆನ್ನಾಗಿದೆ, ಕಥೆ ಎಲ್ಲ ಚೆನ್ನಾಗಿದೆ. ಎಕ್ಸಲೆಂಟ್. ಸೂಪರ್ ಸರ್. ಲಾಲ್ ಅವ್ರದ್ದು ಸೂಪರ್ ಪಾರ್ಟು. ವಿಲನ್ ಅಂತ ಯಾರಂತ ಗೊತ್ತಾಗಿಲ್ಲ, ಆದಷ್ಟು ಬೇಗ ಕಂಡಿಡಿರಿ. ಆ ವಿಲನ್ ಯಾರಂತ ಹೇಳ್ಬಿಟ್ಟು ಅವ್ರು ಆದಷ್ಟು ಬೇಗನ ಜೈಲಿಗೆ ಹಾಕ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ. ಸಸ್ಪೆನ್ಸ್ ಗಿಚ್ಚಾಗಿದೆ. ಸಖತ್ತಾಗಿದೆ ಸರ್ ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡ್ಬೋದು, ಫ್ಯಾಮಿಲಿ ಸಮೇತ ಬನ್ನಿ ನೋಡಿ. ಸರ್ ಫಿಲಮ್ ಸೂಪರ್ ಆಗಿದೆ. ದಯವಿಟ್ಟು ಫಿಲಮು ಥಿಯೇಟ್ರಿಗೆ ಬಂದ್ಬಿಟ್ಟು ನೋಡ್ರಿ. ತುಂಬ ಇಷ್ಟ ಆಯಿತು. ಎಲ್ಲರೂ ಮುಂದೆ ಬನ್ನಿ, ನೋಡಿ. ಎಲ್ಲರೂ ಈ ಫಿಲಮ್ನ ಚೆನ್ನಾಗಿ ನೋಡ್ರಿ. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಅರ್ಥ ಆಯಿತು. ತುಂಬ ಚೆನ್ನಾಗಿದೆ ಸರ್. ಫಿಲಮ್ ಚೆನ್ನಾಗಿದೆ, ಕನ್ನಡ ಯೂನಿವರ್ಸಲ್ಲಿ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ. ಉಮೇಶ್ ಶಂಕರ್ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ ಮೂವಿ. ಸೂಪರ್ ಚೆನ್ನಾಗಿದೆ, ನೋಡ್ಬೋದು. ನೋಡ್ಬೋದು. ಚೆನ್ನಾಗಿತ್ತು ಫಿಲಮ್. ಬಟ್ ವಿಲನ್ ಯಾರು ಅನ್ನೋದು ಗೊತ್ತಾಗಿಲ್ಲ, ಅದೇ ತೋರಿಸಿ ಫಸ್ಟ್. ಎಲ್ಲರಿಗೂ ಸಿನಿಮಾ ಇಷ್ಟ ಆಯ್ತಾ? ಇಲ್ಲಿವರೆಗೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ತರದೊಂದು ಸಿನಿಮಾ ನೋಡಿದ್ರಾ ನೀವು? ಇಲ್ಲಿವರೆಗೂ ಎಲ್ಲಾ ಸಿನಿಮಾದಲ್ಲೂ ಹೀರೋಯಿನ್ ಲವ್ ಸ್ಟೋರಿ ಅಥವಾ ಇನ್ನೊಂದು ಆ ತರದ್ ನೋಡಿರ್ತೀರಾ. ಬಟ್ ಈ ತರ ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟೆಡ್ ನೋಡಿದ್ದೀರಾ ಯಾರಾದ್ರೂ? ಎಲ್ರಿಗೂ ಖುಷಿ ಆಯ್ತಾ? ಇವತ್ತು ಬೇರೆ ಲ್ಯಾಂಗ್ವೇಜ್ ಸಿನಿಮಾದಲ್ಲಿ ನೋಡ್ಬಿಟ್ಟು ಎಲ್ರು ಹೇಳ್ತಾ ಇರ್ತಾರೆ ಇದು ಒಳ್ಳೆ ಸಿನಿಮಾ ಅಂತ ಹೇಳ್ಬಿಟ್ಟು. ಇವತ್ತು ನೀವು ಕನ್ನಡದಲ್ಲಿ ಈ ತರದ್ದು ಒಂದು ಒಳ್ಳೆ ಸಿನಿಮಾ ನೋಡಿದ್ರೆ ಎಲ್ರಿಗೂ ಖುಷಿ ಆಯ್ತಾ? ಇವತ್ತು ನೀವು ಬಂದಿರೋ ಇಷ್ಟು ಜನ, ನೀವು ಮನ್ಸ್ ಮಾಡಿದ್ರೆ ನಿಮ್ ಕ್ಲೋಸ್ ಸರ್ಕಲ್, ನಾನು ಸುಮ್ನೆ ದೊಡ್ಡದಾಗ ಅದು ಇದು ಅಂತ ಹೇಳಲ್ಲ, ಒಬ್ರಿಂದ 2-3 ಜನ ನೀವು ಕಳ್ಸಿಕೊಡೋದು ನಿಮ್ಗೆ ಆ ಶಕ್ತಿ ಇರುತ್ತೆ. ನಿಮ್ ಕ್ಲೋಸ್ ಫ್ರೆಂಡ್ಸ್ಗೆ ನೀವು ಹೇಳಿದ್ರೆ ಇದೊಂದು ಒಳ್ಳೆ ಸಿನಿಮಾ ಅಂತ. ಇಲ್ಲಿ ಬಂದಿರೋ ಪ್ರತಿಯೊಬ್ರು ಒಬ್ಬರಿಂದ 3 ಜನ 4 ಜನ ಬಂದ್ರೆ ಇಲ್ಲಿ ಎಷ್ಟು ಜನ ನೀವು ಕುತ್ಕೊಂಡು ನೋಡಿದಿರಲ್ಲ, ಮತ್ತೆ ಇಷ್ಟೇ ಜನ ಬಂದು ಒಂದು ಒಳ್ಳೆ ಸಿನಿಮಾನ ಗೆಲ್ಸ್ಬೋದು. ಇದು ಕನ್ನಡದಲ್ಲಿ ಬಂದಿರೋ ಒಂದು ಒಳ್ಳೆ ಸಿನಿಮಾ. ಇದು ಕಥೆನೇ ಹೀರೋ ಆಗಿದೆ. ಇವತ್ತು ನಮಗೆ ಸಮಾಜದಲ್ಲಿ ಪೊಲೀಸ್ ಅವರಿಂದ ಅಕಸ್ಮಾತ್ ಏನಾದ್ರು ಅನ್ಯಾಯ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಡೈರೆಕ್ಟ್ ಆಗಿ ತೋರಿಸಿದೀವಿ ನಾವು ಕನ್ನಡ ಸಿನಿಮಾದಲ್ಲಿ. ಎಲ್ರಿಗೂ ಖುಷಿ ಆಯ್ತಾ? ಎಲ್ರಿಗೂ ಪೇಷನ್ಸ್ಫುಲಿ ಇಲ್ಲಿ ನನ್ನ ಮಾತು ಕೇಳಿದಕ್ಕೆ ಅಂಡ್ ಸಿನಿಮಾ ನೋಡೋದಕ್ಕೆ ತುಂಬಾ ಖುಷಿ ಆಯ್ತು. ದಯವಿಟ್ಟು ನೀವು ಪ್ರತಿಯೊಬ್ರು ನಾಳೆ ಹೋಗ್ಬಿಟ್ಟು ಶೇಷ 2016 ಕನ್ನಡದಲ್ಲಿ ಈ ತರದೊಂದು ಒಳ್ಳೆ ಚಿತ್ರ ಬಂದಿದೆ ಅಂತ ಬಿಟ್ಟು ಪ್ರತಿಯೊಬ್ರು ತಮ್ಮ ಕ್ಲೋಸ್ ಫ್ರೆಂಡ್ಸಿಗೆ ಹೇಳಿ. ಯಾಕಂದ್ರೆ ನೀವು ಮನ್ಸ್ ಮಾಡಿದ್ರೆ ಇಲ್ಲಿ ಬಂದಿರೋ ಪ್ರೇಕ್ಷಕರು ಫಸ್ಟ್ ಡೇ ಬಂದಿದ್ದೀರಾ, ಎಲ್ರಿಗೂ ನಾನು ಇಲ್ಲಿಂದ ದೊಡ್ಡ ನಮಸ್ಕಾರಗಳು. ಯಾಕಂದ್ರೆ ಫಸ್ಟ್ ಡೇ ಬಂದಿದ್ದೀರಾ, ಕನ್ನಡ ಸಿನಿಮಾ ಈ ತರ ಬಂದು ನೋಡಿದಿರಲ್ಲ, ತುಂಬಾ
ತುಂಬಾ ಖುಷಿ ಆಗುತ್ತೆ. ಈ ತರ ಕನ್ನಡ ಸಿನಿಮಾ ನಾವು ಈ ತರ ಮುಂಚೆ ಬನ್ನಿ ಥಿಯೇಟರ್ ಅಂತ ಕೇಳ್ಕೊಡೋ ಪರಿಸ್ಥಿತಿ ನಮ್ಗೆ ಇರ್ಲಿಲ್ಲ. ಆಕ್ಚುಲಿ ಈ ತರ ಮುಂಚೆ ಎಲ್ಲ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಆಗ್ಲಿ, ನಾವು ನೀವುಗಳೇ ಆಗ್ಲಿ, ನಿಮ್ ಒಂದು 5 years ಬ್ಯಾಕ್ ನೀವು ಫಿಲಂ ಥಿಯೇಟರ್ ಯಾವುದೇ ಸಿನಿಮಾ ಮಿಸ್ ಮಾಡ್ತಿರ್ಲಿಲ್ಲ. ನೀವು ಪ್ರತಿಯೊಂದನ್ನು ನೀವು ಥಿಯೇಟರ್ ಅಲ್ಲೇ ನೋಡ್ತಿದ್ರಿ. ಬಟ್ ರೀಸೆಂಟ್ ಒಂದ್ 2-3 ವರ್ಷದಿಂದ ಕೋವಿಡ್ ಆದ್ಮೇಲೆ ನೀವು ಥಿಯೇಟರ್ ಬರೋದ್ ಮರ್ತಿದ್ದೀರಾ. ಯಾಕಂದ್ರೆ ಎಲ್ಲರೂ OTT ಬಂದಿದೆ ಇವತ್ತು. ಸೊ ಹಾಗಾಗಿ ನೀವು ಯಾವ್ದು ಥಿಯೇಟರ್ ಬರ್ತಿಲ್ಲ. ಅಂದ್ರೂ ಇವತ್ತು ಥಿಯೇಟರ್ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ನೀವು ಬಂದಿರೋದಕ್ಕಿಂತ ನೀವು ಮತ್ತೆ ಹೋಗಿ ನಿಮ್ಮ ಮನೆಯವ್ರನ್ನ, ನಿಮ್ ಕ್ಲೋಸ್ ಫ್ರೆಂಡ್ಸ್ ನ ದಯವಿಟ್ಟು ಕಳ್ಸ್ಕೊಡಿ. ನಾಳೆ ನಾಡಿದ್ದು ಶನಿವಾರ ಭಾನುವಾರ ಇದೆ, ಒಂದ್ ಒಳ್ಳೆ ಸಿನಿಮಾ ಗೆಲ್ಬೇಕು. ಪ್ರತಿಯೊಬ್ಬರಿಗೂ ಇವಾಗ ಆನೆಸ್ಟ್ ಆಗಿ ಹೇಳಿ, ಈ ಸಿನಿಮಾ ಇಷ್ಟ ಆಯ್ತಾ? ಏನ್ ತುಂಬಾ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ? ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ಪ್ರತಿಯೊಬ್ರು ತಮ್ಮ ಕ್ಲೋಸ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನ ಕಳ್ಸ್ಕೊಡಿ ಸಿನಿಮಾಗೆ.